ನಾಸಿಕ್ ಹತ್ರ ಇರೋ ಒಂದು ಜೈನ ಪ್ರವಾಸಿ ಪ್ಲೇಸ್. ಅಂದರೆ ನಮಗೆ ಸಹ ಗೊತ್ತಿರಲಿಲ್ಲ, ನಮಗೊಂದು ಯಾರ್ದೋ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ನೋಡಿ ನಾನು ಸರ್ಚ್ ಮಾಡಿದ್ದು ಎಲ್ಲಿಯಾದರೂ ವಿದೇಶದಲ್ಲಿ ಅಂತ ಎನಿಸಿದೆ. Get ready for the action. ಮಾಂಗಿ ತುಂಗಿ ಅಂತ 2 ಪೀಕ್ಸ್, ಒಂದು ಈ ಕಡೆ 2 ಕಲ್ಲುಗಳು ದೊಡ್ಡದು. ಇದು ನಾಸಿಕ್ನ ಹತ್ರ, ನಾಸಿಕದಿಂದ 150 ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿದೆ. ಇದು ನಮಗೆ ಸಹ ಗೊತ್ತಿರಲಿಲ್ಲ, ನಮಗೊಂದು ಯಾರ್ದೋ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ನೋಡಿ ನಾನು ಸರ್ಚ್ ಮಾಡಿದ್ದು ಎಲ್ಲಿಯಾದರೂ ವಿದೇಶದಲ್ಲಿ ಅಂತ ಎನಿಸಿದೆ. ಆದರೆ ಮತ್ತೆ ನೋಡುವಾಗ ಇದು ನಮ್ಮ ದೇಶದಲ್ಲಿಯೇ ಉಂಟು. ನಾವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡುವಾಗ ಮಾಂಗಿ ತುಂಗಿ ಅಂತೇಳಿ ಗೊತ್ತಾಯಿತು. ಸೊ ಹಾಗೆ ನಾವು ಕೂಡ ಇವತ್ತು ಬಂದಿದ್ದೇವೆ. ಇದು ಸುಮಾರು 3000 ಸ್ಟೆಪ್ಸ್ ಹತ್ತಿಕೊಂಡು ಬರಬೇಕು. ಸ್ವಲ್ಪ ಕಷ್ಟದ ಕೆಲಸ. ಹಾಗಾಗಿ ಯಾರಾದರೂ ಬರುವವರಿದ್ದರೆ ಬೆಳಿಗ್ಗೆ ಬರೋದು ಬೇಗ ಬರೋದು ಒಳ್ಳೆಯದು. ಮತ್ತೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಾಗಾಗಿ ಮತ್ತೆ ಅಂದರೆ 3-4 ಗಂಟೆ ಬೇಕು ಬಂದು ಕೆಳಗೆ ಹೋಗಲಿಕ್ಕೆ. ಸೊ ಆದರೆ ಮಧ್ಯದವರೆಗೆ ವಾಹನ ಬರ್ತದೆ, ಅವರದ್ದೇ ವಾಹನ ವ್ಯವಸ್ಥೆ ಇದೆ. ಆದರೂ ಒಂದು 2000 ಮೆಟ್ಲು ಹತ್ತಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಹಾಗೆ ಸ್ವಲ್ಪ ಪ್ರಾಯ ಆದವರಿಗೆಲ್ಲ ಕಷ್ಟ ಆಗ್ಬೋದು. ಹಾಗೆ ಕ್ಷಮಿಸಿ, ನಾನು ಸ್ವಲ್ಪ ಶೀತದಿಂದಾಗಿ ಗಂಟಲು ಬಿದ್ದಿದೆ, ಹಾಗಾಗಿ ಸ್ವರದಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಇದು ಜೈನರ ಕ್ಷೇತ್ರ. ಇಲ್ಲಿ ಒಂದು ಬಾಹುಬಲಿ ಮೂರ್ತಿ ಕೂಡ ಇದೆ. ಅದನ್ನು ನೋಡಿಕೊಂಡು ನಾವೀಗ ಮಾಂಗಿ ಮತ್ತು ತುಂಗಿ ಅಂತ ಹೇಳಿ 2 ಪೀಕ್ಸ್. ಈಗ ನಾವು ತುಂಗಿಗೆ ಹೋಗ್ತಾ ಇದ್ದೇವೆ. ಈಚೆಯಿಂದ ಮಾಂಗಿ ಇದೆ, ಮಾಂಗಿಯಿಂದ ತುಂಗಿಗೆ ಹೋಗ್ತಾ ಇದ್ದೇವೆ. ಸೊ ತುಂಗಿದ್ದು ವ್ಯೂ ಇನ್ನಿಷ್ಟು ಹೋಗ್ಲಿಕ್ಕೆ ಬಾಕಿ ಇದೆ, ಸುಮಾರು 1 ಗಂಟೆ ಬೇಕು. ಸೊ ಅಲ್ಲಿಂದ ಪುನಃ ಕೆಳಗೆ ಬರಲಿಕ್ಕೆ ಒಂದು 2 ಅವರ್ಸ್ ಬೇಕು. ಇದು ವ್ಯೂ ನೋಡಿ ಭಾರಿ ಒಳ್ಳೆ ಅತಿ ಎತ್ತರದ ಪ್ಲೇಸ್. ಇಲ್ಲಿಗೆ ಬಂದಾಗ ನಮಗೆ AC ಮಾಲಿಗೆ ಬಂದ ಹಾಗೆ ಆಗ್ತದೆ, ಅಷ್ಟು ಕೂಲ್ ಇದೆ ಇಲ್ಲಿ. ಥ್ಯಾಂಕ್ ಯು. आता गप गप जायचं ना, जाय खालवाले